ಅವರೆಕಾಳು, ಅಕ್ಕಿ ತರಿ, ಅವರೆಕಾಳು, ಉಪ್ಪಿಟ್ಟು. ನೀಟಾಗಿ ಹೊಡೆದಿದ್ದಾಳೆ ಕಾಯಿ. ಅಮ್ಮನೇ ಹೇಳ್ಕೊಟ್ಟಿದ್ದಾರೆ. ಕಾಯಿ ಹುಡಿ ಅದನ್ನ ಗಟ್ಟಿ ಮಾಡ್ಕೊಂಡಿದ್ದಾರೆ. ಹುರಿ ಅವರೆಕಾಳು ನಮ್ ಜಯನಗರದಿಂದ ತಗೊಂಡ್ಬಂದಿರೋದು. ಅವರೆಕಾಳನ್ನ ನಾನ್ ಮಾಡೋ ಸ್ಟೈಲಿಂದ ಕುಕ್ಕರ್ಗೆ ಹಾಕ್ಬಿಟ್ಟು ಫಸ್ಟ್ ಬೇಯಿಸ್ಕೊಂಡ್ಬಿಡ್ತೀನಿ. ಹೊಟ ಅಕ್ಕಿ ತರಿಗೆ 2.5 ಇಂದ 3 ನೀರು ಹಿಡಿಯುತ್ತೆ. ಚೆನ್ನಾಗಿ ಉಪ್ಪು ಹಿಡಿಬೇಕು ಅಂದ್ರೆ ಈ ಕಾಳು ಬೇಕಿಟ್ಟಾಗ್ಲೇ ಉಪ್ಪು ಹಾಕೊಂಡ್ಬಿಡೋದು ಬೆಟ್ರು. 3 ಇಂದ 4 ಸಲ ಕೂಗಿಸ್ತೀನಿ. 4 ಸಲ ಕೂಗಿದೆ, ಚೆನ್ನಾಗಿ ಬೆಂದಿದೆ ನೋಡು. 1 pot ರೆಸಿಪಿ ಗೈಸ್, 1 pot. ಓಕೆ, ಈಗ ಇದನ್ನ ಇದಕ್ಕೆ ಬಗ್ಗಿಸ್ಕೊಂಡ್ಬಿಡ್ತೀನಿ. ಆಲ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಒಟ್ಟಿಗೆ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡೋದಕ್ಕೆ ಈಸಿ. ಕಡಲೆಬೇಳೆ, ಉದ್ದಿನಬೇಳೆ, ಎಣ್ಣೆ, ತುಪ್ಪ. ನಮ್ಮ ಮನೇಲಿ ತುಪ್ಪದ ಸ್ಪೂನ್ ನೋಡಿ ಫಸ್ಟ್ ಚಂದ್ರಶೇಖರ್. ನಾನು ಹೇಳಿ ಒಂಚೂರು ಎಣ್ಣೆ ತೆಗಿಸ್ತಾ ಇದ್ದೀನಿ. ಎಷ್ಟು ತೆಗೆದ್ಬಿಟ್ರು. ಓಕೆ ಸರಿ, ಅದೆಲ್ಲ ಅಷ್ಟು ಬೀಳ್ಬೇಕು. ಅವಾಗ್ಲೇ ಆಗಿದೆ, ಬಿಸಿ ಆಗಿದೆ. ಉದ್ದಿನಬೇಳೆ, ಕಡಲೆಬೇಳೆ ಹಾಕಿ ಹಸಿಮೆಣಸಿನಕಾಯಿ ಜಾಸ್ತಿನೇ ಹಾಕಿದ್ದೀನಿ, ಖಾರ ಅಂತ ಕುಣಿಯಂಗಿಲ್ಲ. ಅದಕ್ಕೆ ಕಾಳು ಮೆಣಸು ಮತ್ತೆ ಜೀರಿಗೆನ ಪುಡಿ ಮಾಡ್ಕೊಂಡಿದ್ದೆ, ಅದು 1.5 ಸ್ಪೂನ್. ಕರಿಬೇವಿನ ಸೊಪ್ಪು, ಅವರೆಕಾಳು ಬೇಯಿಸಿರೋದು, ಆಗಿದೆ ಎಲ್ಲಾನು. ಇದೆಲ್ಲ ಹಾಕಿದ್ರೆ ಎಣ್ಣೆ ಆಗಿದೆ, ನೀರಾಗಿದೆ. ಇದು ಚೆನ್ನಾಗಿ ಕುದಿ ಬರ್ಬೇಕು. ಚೆನ್ನಾಗಿ ಕುದಿ ಬಂದಿದೆ ಗುಡಿಯಾ. ಈಗ ಅಕ್ಕಿ ತರಿ ಒಂದ್ರೆ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡಿರೋದನ್ನ ಸ್ವಲ್ಪನೇ ಹಾಕು. ನಿಧಾನಕ್ಕೆ ಹಾಕ್ತಾ ಇರೋ, ಹಾಕ್ತಾ ಹಂಗೆ ಕೆಡುತ್ತಾ ಇರೋ. ಚೆನ್ನಾಗಿ ಮಿಕ್ಸ್ ಆಗುತ್ತೆ ಕಾಳು ಮತ್ತೆ ನೀರಿನ ಜೊತೆ. ಸಣ್ಣ ಊರಿನಲ್ಲೇ ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ಮತ್ತೆ ತಳ ಹಾಕಿದಾರೆ ಚೆನ್ನಾಗಿ ಮಿಕ್ಸ್ ಮಾಡಬಹುದು. ಸ್ವಲ್ಪ ಬೇಯೋದಕ್ಕೆ ಮುಚ್ಚಿಡ್ತಾ ಇದೀವಿ. 2 ಮಿನಿಟ್ಸ್ ಬಿಟ್ಟಿದ್ವಿ, 2 ನಿಮಿಷ ಅಷ್ಟೇ. 2 ನಿಮಿಷಕ್ಕೆ ಇವಾಗ ಕಾಯಿ ಹಾಕ್ತಾ ಇದೀನಿ. ಫುಲ್ ಹಾಕ್ಬಿಡಲ್ಲ. ಜೀರಿಗೆ, ಮೆಣಸಿನ ಪುಡಿ. ಸೊಪ್ಪು ಇಲ್ಲದೆ ಯಾವ್ದು ಇಂಡಿಯನ್ ಕುಕ್ಕಿಂಗ್ ನಡೆಯಲ್ಲ. ಹಂಗೇನಿಲ್ಲ, ಸ್ವೀಟ್ಸ್ ಎಲ್ಲ ಮಾಡ್ದಾಗ ಬೇಕಾಗಲ್ಲ. ಮಾಡ್ಬೇಕಾದ್ರೆ ಆಲ್ರೆಡಿ ಒಂದ್ ಸ್ವಲ್ಪ ನಿಂಬೆ ಹಣ್ಣೆ ನೀವೇ ಹಾಕ್ತೀವಿ. ನಿಮ್ಗೆಲ್ಲ ಫುಲ್ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಕೆಳಗಿಂದ ಮೇಲೆ. Can't wait to eat it. Thank you, ma'am. Thank you. ಟೆಸ್ಟ್ ಬಿಸಿ ಆಯ್ತಾ? ಬಿಸಿ ಸ್ವಲ್ಪ ಬಟ್ ಸಕ್ಕರೆ ಕರೆಕ್ಟ್ ಆಗಿದೆ ಉಪ್ಪು ಖಾರ. ಪರ್ಫೆಕ್ಷನ್. ಥ್ಯಾಂಕ್ ಯು.